ಫಸ್ಟ್ ಇಯರ್ ಡಿಗ್ರಿಗೆ ಹೋಗ್ತಾ ಇದ್ದರು. 17 ವರ್ಷದ ಹುಡುಗಿಯನ್ನು ಅವರಿಗೆ ತಲೆ ಕೆಡಿಸಿ ಬಾಲ್ಯ ವಿವಾಹವನ್ನು ಮಾಡಿಕೊಂಡಿರುತ್ತಾರೆ. 17ನೇ ತಾರೀಕು ಮನೆಯಿಂದ ಹೊರಟೋಗಿ ಪ್ರೀತಿಯ ನಾಟಕವಾಡಿ ಅಪ್ರಾಪ್ತ ಬಾಲಕಿಯನ್ನು ನಂಬಿಸಿ ಮದುವೆಯಾಗಿದ್ದಾರೆ ಎಂದು ಶ್ರೀನಿವಾಸಪುರ ತಾಲೂಕಿನ ಕತ್ತಿಬೀಸನಹಳ್ಳಿ ಗ್ರಾಮದ ನಿವಾಸಿ ಗಂಭೀರ ಆರೋಪ ಮಾಡಿದ್ದಾರೆ. ಯುವಕನ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳದ ಪೊಲೀಸ್ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ವಿರುದ್ಧ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಅಪ್ರಾಪ್ತ ಬಾಲಕಿಯ ಪೋಷಕರು, ತಮ್ಮ ಮಗಳ ವಯಸ್ಸು 17 ವರ್ಷಗಳಾಗಿದ್ದು, ನಮ್ಮ ಮಗಳು ಕಾಲೇಜಿಗೆ ಹೋಗಿ ಬರುವಾಗ ಮೀಸಗಾನಹಳ್ಳಿ ಗ್ರಾಮದ ವೆಂಕಟರಮಣ ಎಂಬ ಯುವಕ ಮಗಳ ತಲೆ ಕೆಡಿಸಿ ಆಕೆಯನ್ನು ನಂಬಿಸಿ ಮದುವೆ ಮಾಡಿಕೊಂಡಿದ್ದಾನೆ ಎಂದು ದೂರಿದ್ದಾರೆ. ಮಗುವಿನ ಜನನ ಪ್ರಮಾಣ ಪತ್ರ, ಆಸ್ಪತ್ರೆಯ ಡಿಸ್ಚಾರ್ಜ್ ಸಾರಾಂಶ ಸೇರಿದಂತೆ ಎಲ್ಲಾ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಮಗಳನ್ನು ಸಾಂತ್ವನ ಕೇಂದ್ರಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ಆದರೆ ಯುವಕ ವೆಂಕಟರಮಣನ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ನಾರಾಯಣಸ್ವಾಮಿ ಆರೋಪಿಸಿದ್ದಾರೆ. ಅಪ್ರಾಪ್ತ ವಯಸ್ಸಿನ ವಿಚಾರವಾಗಿ ನ್ಯಾಯಾಲಯದ ಮೊರೆ ಹೋದಾಗ ನ್ಯಾಯಾಲಯದಲ್ಲಿಯೂ ಮಗುವಿನ ವಯಸ್ಸು 17 ವರ್ಷ ಎಂದು ಆದೇಶವಾಗಿದೆ. ಆದರೂ ಕೂಡ ಇದುವರೆಗೂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿಲ್ಲ ಮತ್ತು ಆರೋಪಿಯನ್ನು ಬಂಧಿಸಿಲ್ಲ ಎಂದು ಅವರು ಆತಂಕ ವ್ಯಕ್ತಪಡಿಸಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಈ ಬಗ್ಗೆ ಗಮನ ಹರಿಸಿ ಆರೋಪಿಯ ವಿರುದ್ಧ ಕ್ರಮ ಕೈಗೊಂಡು ತಮಗೆ ನ್ಯಾಯ ದೊರಕಿಸಿಕೊಡಬೇಕು ಎಂದು ಬಾಲಕಿಯ ಪೋಷಕರು ಮನವಿ ಮಾಡಿದ್ದಾರೆ. ನಮ್ಮ ಹೆಸರು ನಾರಾಯಣಸ್ವಾಮಿ. ನಮಗೆ ಒಂದು ಹೆಣ್ಣು ಮಗು ರಶ್ಮಿ ಅಂತ ಒಂದು ಮಗಳಿದ್ರು. ಅವರಿಗೆ 17 ವರ್ಷ ಆಗಿತ್ತು. ಆದರೆ ಮೀಸಗಾನಹಳ್ಳಿ ಅಂತ ವೆಂಕಟರಮಣ ಅಂತ ಹುಡುಗ ಕಾಲೇಜಿಗೆ ಫಸ್ಟ್ ಇಯರ್ ಡಿಗ್ರಿಗೆ ಹೋಗ್ತಾ ಇದ್ದರು. 17 ವರ್ಷದ ಹುಡುಗಿಯನ್ನು ಅವರಿಗೆ ತಲೆ ಕೆಡಿಸಿ ಬಾಲ್ಯ ವಿವಾಹವನ್ನು ಮಾಡಿಕೊಂಡಿರುತ್ತಾರೆ. 17ನೇ ತಾರೀಕು ಮನೆಯಿಂದ ಹೊರಟೋಗಿ 18ನೇ ತಾರೀಕು ಪೊಲೀಸ್ ಅವರು, ಒಂದು ಲಾಯರು, ಬೇರೆ ಇನ್ನು CW ಅವರು ಎಲ್ಲರೂ ಸೇರಿ ಮದುವೆ ಮಾಡಿ ಆ ಹುಡುಗಿಗೆ 18 ವರ್ಷ ಅಂತ ಹೇಳಿಬಿಟ್ಟು ಮದುವೆ ಮಾಡಿದ್ದಾರೆ. ನಾವು ಕಂಪ್ಲೇಂಟ್ ಸ್ಟೇಷನ್ನಲ್ಲಿ ಮತ್ತು CW ಆಫೀಸಲ್ಲಿ ಎಲ್ಲಿ ಹೋದ್ರೂ ನಿಮ್ಮ ಹುಡುಗಿಗೆ 18 ವರ್ಷ ಆಗಿದೆ, ಹೋಗಿ ಅಂತ ನಮ್ಮ ಕಂಪ್ಲೇಂಟೇ ರಿಸೀವ್ ಮಾಡಿದ್ದೀರಾ, ನಮಗೆ ಎಲ್ಲಿ ಹೋದ್ರೂ ನಮಗೆ ನ್ಯಾಯನೇ ಸಿಗ್ತಾ ಇಲ್ಲ ಅಂತ ನಾವು ಇವಾಗ ಮಾಡ್ತಾಯಿದ್ದೀರಿ, ಹೋರಾಟ ಮಾಡ್ತಾಯಿದ್ದೀರಿ. ನಮ್ಗೆ ಎಲ್ಲಿ ಹೋದ್ರೂ ನ್ಯಾಯನೇ ಇಲ್ಲ. ಫಸ್ಟ್ ಕಂಪ್ಲೇಂಟು CDP ಆಫೀಸು, ಪೊಲೀಸ್ ಸ್ಟೇಷನು, DCP ಆಫೀಸು ಇದೆಲ್ಲ ಕೊಟ್ಟಿದ್ರೂ ನಮಗೆ ನ್ಯಾಯನೇ ಸಿಗಲಿಲ್ಲ. ಮತ್ತು ಅವರೇ ಕೋರ್ಟ್ಗೆ ಆಗಿದ್ದರು 18 ವರ್ಷ ಅಂತ. ನಮಗೆ ಕೋರ್ಟಲ್ಲಿ ಕೂಡ 17 ವರ್ಷ ಅಂತ ನಮ್ಮ ಮಗುಗೆ ಇದು ಮಾಡಿದ್ದಾರೆ ಜಡ್ಜು. ಆದ್ರೂ ಇವರು ನ್ಯಾಯನೇ ದೊರಕಿಸ್ತಾ ಇಲ್ಲ ನಮಗೆ. ಮತ್ತು ಮಕ್ಕಳ ಆಯೋಗ ಮಂಜುಳಾ ಮೇಡಮ್ನವ್ರಿಗೆ ಕಂಪ್ಲೇಂಟ್ ಮಾಡಿದ್ದೀವಿ. ಅವರು ಮತ್ತು ಚೋಡಪ್ಪ ಅವ್ರಿಗೆ ಇದು ತಗೊಳ್ಳೇಬೇಕು ಅಂತ ಅವರು ಇದು ಮಾಡಿದ್ದಕ್ಕೆ ಮತ್ತು ಅವರು ಕಂಪ್ಲೇಂಟು ತಗೊಂಡು ಮತ್ತು ಇದು ಮಾಡಿದ್ದಾರೆ. ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಅಲ್ಲಿಂದ ಲೆಟ್ರ್ ಕೊಡಬೇಕಂತೆ. ಅವರು ಚೋಡಪ್ಪ ಅವರು CW ಆಫೀಸಿಂದ ಅವರು ಲೆಟ್ರು ಏನು ಕೊಡ್ತಾ ಇಲ್ಲ. ನಾನು ಯಾವಾಗ ನಮಗೆ ಇಷ್ಟ ಬಂದಾಗ ನಾನು ಕೊಡ್ತೀನಿ, ನೀವು ಹೇಳಿದಂಗೆ ನಾವು ಕೊಡೋಕ್ಕಾಗಲ್ಲ, ಹಿಂಗೆ ಹೇಳ್ತಾವ್ರೆ. ಅಲ್ಲಿ CW ಆಫೀಸ್ ಇದರಲ್ಲಿ ಕಸ್ಟಡಿನಲ್ಲಿ ಹಾಕ್ಕೊಂಡಿದ್ದಾರೆ. ಆದರೆ ಆ ಹುಡುಗ ಮಾತ್ರ ಓಡಾಡ್ತಾ ಇದ್ದಾನೆ ಆಚೆ ಕಡೆ. ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಸ್ಟೇಷನ್ ಅವರು, ಪೊಲೀಸ್ ಅವರು, CW ಆಫೀಸ್ ಚೋಡಪ್ಪ ಅವರು, DCP ಆಫೀಸ್ ಅವರು ಈ ಥರ ಎಲ್ಲ ಮಾಡ್ತಾ ಇದ್ದಾರೆ. NM ಸುರೇಶ್, MMTV ನ್ಯೂಸ್, ಶ್ರೀನಿವಾಸಪುರ.